ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಶ್ವಾಸ ಸಂಧಿಯಲ್ಲಿ 25ನೇ ಶ್ಲೋಕ. ಜನನಿ ಸೌಷ್ಠ ಪದಾರ್ಥಗಳ ಭೋಜನವ ಮಾಡಲು ಗರ್ಭಗತ ಶಿಶು ದಿನ ದಿನದಿ ಅಭಿವೃದ್ಧಿ ಐದುವ ತೆರದಿ ಜೀವರಿಗೆ ವನಜನಾಭನು ಸರ್ವರಸ ಉಂಡುಣಿಸಿ ಸಂರಕ್ಷಿಸುವ ಜಾಹ್ನವಿ ಜನಕ ಜನ್ಮಾದ್ಯ ಕಿಲ ದೋಷ ವಿದೂರ ಗಂಭೀರ. ಜನನಿ ಜನನಿ ಅಂದ್ರೆ ಗರ್ಭಿಣಿಯಾದ ಒಂದು ತಾಯಿ ಹೇಗೆ ಸೌಷ್ಠ ಪದಾರ್ಥಗಳು, ಭಾರಿ ರುಚಿಯಾದ ಪದಾರ್ಥಗಳನ್ನ ಭೋಜನವ ಮಾಡಲು ತಾನು ಊಟ ಮಾಡಿದರೆ ಗರ್ಭಗದ ಶಿಶು ಅಭಿವೃದ್ಧಿ ಐದುವ ತೆರದಿ, ಗರ್ಭದಲ್ಲಿ ಇರುವ ಶಿಶು ಅದು ಅಭಿವೃದ್ಧಿ ಬೆಳವಣಿಗೆಯನ್ನ ಪಡೆಯುತ್ತದೆ. ಊಟ ಮಾಡಿದ್ಯಾರು? ತಾಯಿ. ಬೆಳೆದದ್ಯಾರು? ತಾಯಿಯೂ ಹೌದು ಮತ್ತು ಒಳಗೆ ಗರ್ಭದಲ್ಲಿ ಇದ್ದ ಮಗುವೂ ಹೌದು. ಹೇಗೋ ಹಾಗೆ ಪರಮಾತ್ಮ ಜಾಹ್ನವಿ ಜನಕ ಗಂಗೆಯನ್ನ ಪಡೆದ ಪರಮಾತ್ಮ ಜನ್ಮಾದ್ಯಗಿಲ ದೋಷ ವಿದೂರ, ಹುಟ್ಟು ಸಾವು ಮುಂತಾದ ಯಾವ ದೋಷಗಳು ಇಲ್ಲದವ ಅಂತಹ ಪರಮಾತ್ಮ ಗಂಭೀರವಾದ ಗುಣಗಳು ಉಳ್ಳ ವನಜನಾಭನು, ಕಮಲನಾಭನಾದ ಪರಮಾತ್ಮ ಸರ್ವರಸ ಉಂಡು ಉಣಿಸಿ ಸಂರಕ್ಷಿಸುವ, ಎಲ್ಲ ಪದಾರ್ಥಗಳಲ್ಲಿ ಇರುವ ಆ ಪದಾರ್ಥಗಳನ್ನ ತನ್ನದೇ, ನಾವು ನೋಡಿದೀವಿ ಭಗವದ್ಗೀತೆಯಲ್ಲಿ ರಸೋಹಮಪ್ಸು ಕೌಂತೆಯ ಹಾಗೆ ಪರಮಾತ್ಮನದ್ದೇ ರೂಪಗಳು. ಒಂದೊಂದು ಪದಾರ್ಥದಲ್ಲಿ ಒಂದೊಂದು ವೈಶಿಷ್ಟ್ಯ ಇರುತ್ತದೆ. ಆ ಪದಾರ್ಥದಲ್ಲಿ ತಾನೇ ಆ ರೂಪದಿಂದ ಇದ್ದಾನೆ. ಆ ಪದಾರ್ಥಗಳನ್ನೆಲ್ಲ ಪರಮಾತ್ಮ ತಾನೇ ಸ್ವೀಕಾರ ಮಾಡಿ, ಅವನದ್ದೇ ರೂಪ ಅದು. ತನ್ನ ರೂಪವನ್ನ ತಾನು ತೆಗೆದುಕೊಳ್ತಾನೆ. ಅನ್ನದಲ್ಲಿ ಕೇಶವ ಅಂತ ಹೇಳ್ತಾರೆ. ನಮಗೆ ಕಾಣತಕ್ಕದ್ದು ಏನೋ ಅಕ್ಕಿ ಬೇಯಿಸಿದ ಅನ್ನ ಕಾಣ್ತಾ ಇದೆ, ಆದ್ರೆ ಜ್ಞಾನಿಗಳಿಗೆ ಅನ್ನದಲ್ಲಿ ಕೇಶವರೂಪಿ ಪರಮಾತ್ಮ ಇದ್ದಾನೆ ಅಂತ. ದೇವರಿಗೆ ನೈವೇದ್ಯ ಮಾಡಿದಾಗ ನಮ್ಮ ಒಳಗಿದ್ದ ಆ ಪದಾರ್ಥವನ್ನ ದೇವರು ಸ್ವೀಕಾರ ಮಾಡ್ತಾನೆ. ನಾವು ಉಣ್ತೀವಿ, ಅನ್ನವನ್ನು ಉಣ್ತೀವಿ. ಕೇಶವ ಎನ್ನತಕ್ಕ ರೂಪ ಅನ್ನ ರೂಪದಲ್ಲಿ ಒಳಗೆ ಹೋಯ್ತು, ಹೊಟ್ಟೆ ಒಳಗೆ ಹೋಯ್ತು. ಒಳಗೆ ಜಾಠರಾಗ್ನಿ ಇದೆ, ಅಗ್ನಿ ಒಳಗೆ ಪರಮಾತ್ಮ ಇದ್ದಾನೆ. ಅಲ್ಲಿ ಪರಮಾತ್ಮ ಮತ್ತು ಕೇಶವ ಆ ಎರಡು ರೂಪಗಳು ಕೂಡ ಪರಮಾತ್ಮನ ರೂಪಗಳು ಐಕ್ಯವನ್ನ ಪಡೆದವು. ಇದೇ ದೇವರ ಆಹಾರವನ್ನ ಸ್ವೀಕಾರ ಮಾಡೋದು ಅಂತ ಅರ್ಥ. ದೇವರು ಎಲ್ಲವನ್ನು ತಾನೇ ಭೋಗ ಮಾಡ್ತಾನೆ ಅಂದ್ರೆ ಏನರ್ಥ? ಆ ಪದಾರ್ಥಗಳಲ್ಲಿ ತನ್ನ ರೂಪ ಇದೆ, ಅದರ ಜೊತೆಗೆ ಐಕ್ಯವನ್ನ ಪಡೆಯುತ್ತದೆ. ಬಿಂಬರೂಪದ ಜೊತೆಗೆ ಐಕ್ಯವನ್ನ ಪಡೆಯೋದು ಅಂತ ಅರ್ಥ, ಅಥವಾ ಜಾಠರಾಗ್ನಿಯಲ್ಲಿ ಐಕ್ಯವನ್ನ ಪಡೆಯೋದು. ಈ ರೀತಿಯಾಗಿ ಪರಮಾತ್ಮ ತಾನು ಸ್ವೀಕಾರ ಮಾಡಿ ಉಳಿದ ಪದಾರ್ಥ ತನ್ನ ರೂಪ ಬಿಟ್ಟು ಆ ಒಂದು ಅನ್ನ ತೆಗೆದುಕೊಂಡ್ರೆ ಇನ್ನು ಜಡಭೂತವಾದ ಪದಾರ್ಥ ಲಕ್ಷ್ಮಿಯೂ ಇದ್ದಾಳೆ. ಆ ಲಕ್ಷ್ಮೀ ದೇವಿಯ ರೂಪಗಳು ಒಳಗೆ ಇರುವ ಲಕ್ಷ್ಮೀ ದೇವಿ ಜೊತೆಗೆ ಐಕ್ಯವನ್ನ ಪಡೆಯುತ್ತದೆ. ಆ ರೀತಿಯಾಗಿ ಉಳಿದ ಏನೋ ಒಂದು ಸಾರ ಭಾಗ ಇದೆ, ಅದು ಮನಸ್ಸಿಗೆ ಹೋಗ್ತದೆ ಮತ್ತು ರಕ್ತದಲ್ಲಿ ಸೇರ್ತದೆ, ಉಳಿದದ್ದು ಹೊರಗೆ ಹೋಗ್ತದೆ ಹಾಗೆ ಅಂತ. ಈ ರೀತಿಯಾಗಿ ಪರಮಾತ್ಮ ಪದಾರ್ಥಗಳನ್ನ ತಾನು ಸ್ವೀಕಾರ ಮಾಡಿ ಜೀವನಿಗೂ ಕೂಡ ಉಣಿಸುತ್ತಾನೆ ಅಂತ ಒಟ್ಟು. ಆಸೆಗೊಳಗಾದವನು ಜನರಿಗೆ ದಾಸನೆನಿಸುವನಾಸೆಯನು ನಿಜ ದಾಸಿಗೈದಿಹ ಪುಂಸರೆಲ್ಲರೂ ದಾಸರೆನಿಸುವರು. ಶ್ರೀಶನಂಗ್ರಿ ಸರೋಜಯುಗಳ ನಿರಾಸೆಯಿಂದಲಿ ಭಜಿಸೆ ಒಲಿದು ರಮಾ ಸಹಿತ ತನ್ನನೆ ಕೊಡುವ ಕರುಣಾ ಸಮುದ್ರ ಹರಿ. ಆಸೆಗೆ ಒಳಗಾದವನು, ಆಸೆಗೆ ಒಳಗಾದವ ಅಂದ್ರೆ ತನಗೆ ಅದು ಬೇಕು ಇದು ಬೇಕು ಅಂತ ಒಂದೊಂದು ಜೀವರಿಗೆ ಅನೇಕ ಆಸೆಗಳು ಇದೆ. ಆ ಆಸೆಗೆ ಸಿಕ್ಕಿಬಿದ್ದು ಜನರಿಗೆ ದಾಸನೆನಿಸುವನು. ಮನುಷ್ಯ ಏನಾಗ್ತಾನೆ? ಇನ್ನೊಂದು ಮನುಷ್ಯನಿಗೆ ದಾಸನಾಗ್ಬಿಡ್ತಾನೆ. ದುಡ್ಡು ಕೊಡ್ತಾರೆ ಹಾಗೆಂದ್ರೆ ಆ ಯಜಮಾನ ಏನೇನ್ ಕೆಲಸ ಮಾಡು ಅಂತ ಹೇಳ್ತಾನೋ ಅದನ್ನ ಮಾಡಿದ್ರೆ ದುಡ್ಡು ಕೊಡ್ತಾರೆ. ಯಾರಿಗೆ ದಾಸನಾದ? ಅವನು ಯಜಮಾನನ ದಾಸನಾದ ಅಷ್ಟೆ. ದುಡ್ಡು ಯಾರು ಕೊಡ್ತಾರೋ ಅವರ ದಾಸ, ಅವ್ರು ಹೇಳಿದಂಗೆ ಕೆಲಸಗಳನ್ನು ಮಾಡ್ಕೊಂಡು ಇರ್ತಾನೆ. ಈ ರೀತಿಯಾಗಿ ಆಸೆಯೇ ಕಾರಣ ಅಲ್ವೇ ಇನ್ನೊಬ್ಬರಿಗೆ ದಾಸನಾಗಿ ಇರ್ತಾನೆ. ಆ ಆಶೆ ಏನೋ ನಿಜ ದಾಸಗೈದಿಹ ಪುಂಸಗೆ, ಆ ಆಸೆ ಇದಲ್ಲ ಅದನ್ನ ತನ್ನ ದಾಸನನ್ನಾಗಿ ಮಾಡಿಕೊಂಡವ. ಅಂದ್ರೆ ಆ ಆಸೆ ಎಲ್ಲರಿಗೂ ಇದ್ದೇ ಇರ್ತದೆ, ಆದ್ರೆ ಆ ಆಸೆಯನ್ನ ನಾವು ತಲೆ ಮೇಲೆ ಇಟ್ಟುಕೊಂಡು ಇನ್ನೊಬ್ಬರ ಹತ್ರ ಹೋಗಿ ಬೇಡದೆ ಆ ಆಸೆಯನ್ನ ತನ್ನ ದಾಸನನ್ನಾಗಿ ಮಾಡಿಸ್ಕೊಂಡು, ಅಂದ್ರೆ ನಾನು ಯಾವಾಗ ಕೇಳ್ತೀನಿ ಅಲ್ಲಿ ಆಸೆ ಪಡಬೇಕು.
ಪರಮಾತ್ಮನ ವಿಷಯದಲ್ಲಿ ಆಸೆ ಪಡಬೇಕು, ದಾಸರ ಪದ್ಯದಲ್ಲಿ ಆಸೆ ಪಡಬೇಕು, ಉಳಿದ ಪದಾರ್ಥಗಳಲ್ಲಿ ಆಸೆ ಪಡಬಾರದು. ಇದು ಆಸೆಯನ್ನ ತನ್ನ ದಾಸನನ್ನಾಗಿ ಮಾಡಿಕೊಳ್ಳೋದು ಅಂತ ಅರ್ಥ. ನಿಜದಾಸ ಗೈದಿಹ ಪುಂಸಗೆ, ಈ ರೀತಿಯಾಗಿ ಯಾವ ಪುರುಷ ಆಸೆಯನ್ನ ತನ್ನ ವಶದಲ್ಲಿ ಇಟ್ಕೋತಾನೆ ಅವರಿಗೆ ಎಲ್ಲರೂ ದಾಸರೆನಿಸಿದರು. ಲೋಕದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ತರ ವ್ಯಕ್ತಿಗೆ ದಾಸರಾಗಿಬಿಡ್ತಾರಂತೆ. ಯಾಕೆ? ಆ ಆಶೆಯನ್ನ ನಿಗ್ರಹ ಮಾಡಿದವರು, ತನ್ನ ವಶದಲ್ಲಿ ಇಟ್ಕೊಂಡವರು, ಅಂಥವರಿಗೆ ಇಡೀ ಜಗತ್ತು ದಾಸನಾಗಿ ಬರುತ್ತದೆ. ಅಂದ್ರೆ ಅಷ್ಟು ಉನ್ನತ ಸ್ಥಾನಕ್ಕೆ ದೇವರು ಕರೆದುಕೊಂಡು ಹೋಗ್ತಾನೆ, ಎಲ್ಲರೂ ಕೂಡ ಅವರನ್ನ ಮನ್ನಣೆ ಮಾಡ್ತಾರೆ ಅಂತ ಅದರ ಅಭಿಪ್ರಾಯ. ಎಲ್ಲರೂ ದಾಸರೆನಿಸುವರು. ಶ್ರೀಶನಂಗ್ರಿ ಸರೋಜಯುಗಳ ನಿರಾಸೆಯಿಂದಲೇ, ಲಕ್ಷ್ಮೀಪತಿಯಾದ ಆ ಪರಮಾತ್ಮನ ಪಾದ ಕಮಲಗಳನ್ನು ನಿರಾಶೆಯಿಂದಲೇ, ಯಾವ ಫಲವನ್ನು ಕೂಡ ಅಪೇಕ್ಷೆ ಪಡದೆ, ಯಾರಲ್ಲಿ? ಪರಮಾತ್ಮನಲ್ಲಿ ದೇವರ ಸ್ಮರಣೆ ಮಾಡ್ಕೊಂಡ್ರೆ ಸಾಕ್ರಿ, ಮಿಕ್ಕಿದೆಲ್ಲ ದೇವ್ರು ನೋಡ್ಕೋತಾನೆ. ಆ ವಿಶ್ವಾಸ ನಮಗೆ ಇರಬೇಕು ನೋಡಿ. ದೇವರಿಗೆ ಎನಿಹೌ ದೇವರೇ ಎಲ್ಲವನ್ನು ಮಾಡೋದು, ಅದು ನಮಗೆ ಸ್ಪಷ್ಟ ಆಗಿಬಿಟ್ಟಿದೆ. ಎಲ್ಲ ಕೆಲಸ ಮಾಡೋದು ದೇವರೇ, ನಾವೇನು ಜಡ ಗೊಂಬೆ ಇದ್ದಾಗೆ ನಾವು ಅಷ್ಟೇ, ದೇವರೇ ಎಲ್ಲವನ್ನು ಮಾಡೋದು. ಅದರಿಂದ ಅದನ್ನು ಕೂಡ ದೇವರ ಮುಂದೆ ನಿಂತುಕೊಂಡು ಅದು ಕೊಡು ಇದು ಕೊಡು, ಮಕ್ಕಳನ್ನು ಕೊಡು, ಮಕ್ಕಳಿಗೆ ಹಂಗಿರ್ಬೇಕು, ಮಕ್ಕಳು ಹೀಗಿರ್ಬೇಕು, ನಿಯಾಮಕನಾಗಿ ಅವನಿದ್ದಾನೆ. ಎಲ್ಲಾ ಪದಾರ್ಥ ಒಳಗೆ ಪ್ರೇರಕನಾಗಿ ಅವನೇ ಎಲ್ಲವನ್ನು ಮಾಡಿಸೋದು. ಅದರಿಂದ ದೇವರಿಲ್ಲ ಅದು ಕೊಡು ಇದು ಕೊಡು ಅಂತ ನಾವು ಕೇಳದೆ ದೇವರನ್ನ ಸ್ಮರಿಸುವ ಒಂದು ಗುಣ, ಅದೇ ದೊಡ್ಡ ಭಾಗ್ಯ. ದೇವರ ಸ್ಮರಣೆ, ದೇವರ ಗುಣಚಿಂತನೆ, ದೇವರ ಕಥೆಗಳ ಮಹಿಮೆಗಳ ಶ್ರವಣ, ಇದನ್ನ ಕೊಡು ಅಂತ ನಾವು ಕೇಳಬೇಕು. ಅದು ಬಿಟ್ಟು ಲೌಕಿಕವಾದ ಯಾವ ಒಂದು ಪದಾರ್ಥವನ್ನು ಕೂಡ ಬಯಸದೆ ಪರಮಾತ್ಮನನ್ನ ಸ್ತೋತ್ರ ಮಾಡಿ ಕರುಣಾ ಸಮುದ್ರ ಹರಿ ರಮಾ ಸಹಿತ ತನ್ನನ್ನೇ ಕೊಡುವ, ಈ ರೀತಿಯಾಗಿ ಯಾರು ಪೂಜೆಯನ್ನು ಮಾಡ್ತಾರೆ ಅವರಿಗೆ ಪರಮಾತ್ಮ ಏನನ್ನು ಕೊಡ್ತಾನೆ? ರಮಾ ಸಹಿತನಾಗಿ ತಾನೇ ಬಂದು ಅವರ ಮನೆಯಲ್ಲಿ ನಿಂತು ಬೇಕಾದ ಎಲ್ಲವನ್ನು ಕೊಡ್ತಾನೆ. ನಮಗಿದೇ ಬೇಕಲ್ವಾ? ಲಕ್ಷ್ಮೀನಾರಾಯಣ ನಮ್ಮ ಮನೆಗೆ ಬರಬೇಕು. ಹೇಳ್ತೀವಿ ನೋಡಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಗೆ ಅಂತ. ಆದ್ರೆ ಬರುವ ಕ್ರಮ ನಮಗ್ ಗೊತ್ತಿಲ್ಲ ನೋಡಿ. ದೇವರು ಹೇಗೆ ಬರ್ತಾನೆ ನಮ್ಮ ಮನೆಗೆ? ನಮ್ಮ ಮನೆಗೆ ಅಂದ್ರೆ ನಮ್ಮ ಹೃದಯ ಮಂಟಪಕ್ಕೆ ಅಂತ ಅರ್ಥ. ಹೇಗೆ ಬರ್ತಾನೆ ನೋಡಿ, ಈ ರೀತಿಯಾಗಿ ಎಷ್ಟು ಒಳ್ಳೆ ಸೀಕ್ರೆಟ್ ಗುರುಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಲಕ್ಷ್ಮೀಪತಿಯಾದ ಪರಮಾತ್ಮನನ್ನ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಅವನನ್ನೇ ಸ್ಮರಿಸಿಕೊಂಡಿದ್ದರೆ, ಸ್ತೋತ್ರ ಮಾಡಿಕೊಂಡಿದ್ದರೆ, ಅವನ ಮಹಿಮೆಗಳನ್ನ ಕೇಳ್ತಾ ಇದ್ದರೆ, ಅವನ ಚರಿತ್ರೆಗಳನ್ನ ರಾಮಾಯಣ ಮಹಾಭಾರತ ಭಾಗವತ ಇದನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಇದ್ದರೆ ಕರುಣಾ ಸಮುದ್ರನಾದ ಪರಮಾತ್ಮ ಲಕ್ಷ್ಮೀ ಸಹಿತನಾಗಿ ತಾನೇ ಬರ್ತಾನೆ. ನಾವು ಯಾವುದರ ಬೆನ್ನಿಂದ ಹೋಗ್ಬೇಕಾಗಿಲ್ಲ, ದೇವರೇ ನಮ್ಮನ್ನು ಹುಡ್ಕೊಂಡು ಬರ್ತಾನೆ. ಸುಲಭನೋ ಹರಿ ಅಂದ್ರೆ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಾನೆ ಅಂತ ಒಟ್ಟ ಅಭಿಪ್ರಾಯ ಅಂತ ಹೇಳ್ತಾರೆ. ಅದರಿಂದ ಆಸೆಯನ್ನು ಗೆಲ್ಲಬೇಕು. ಅದು ಬೇಕು ಇದು ಬೇಕು ಹಾಗಿರ್ಬೇಕು ಹೀರ್ಬೇಕು, ಮಕ್ಕಳು ಹಾಗಿರ್ಬೇಕು ಮೊಮ್ಮಕ್ಕಳು ಹಾಗಿರ್ಬೇಕು, ಆಸೆ ಇರಬಾರ್ದ್ರಿ. ಮಕ್ಕಳು ಚೆನ್ನಾಗಿರ್ಬೇಕು, ಶಾಸ್ತ್ರ ಮಾರ್ಗದಲ್ಲಿ ಇರ್ಬೇಕು, ಅದು ಅವರಿಗೂ ಒಳ್ಳೇದು ನಮಗೂ ಒಳ್ಳೇದು. ಆದರೆ ಲೌಕಿಕವಾಗಿ ದೇವರ ವಿಚಾರ ಬಿಟ್ಟು, ಹರಿವಾಯು ಗುರುಗಳ ವಿಚಾರವನ್ನು ಬಿಟ್ಟು ಇನ್ನು ಹೇಗೇ ನಾವು ಬಯಸಿದರೂ ಕೂಡ ಅದು ನಮ್ಮನ್ನೇ ನಾವು ಮೋಸ ಮಾಡಿಕೊಂಡಂಗೆ. ಆನೆ ತನ್ನ ಮೇಲೆ ಮಣ್ಣು ಹಾಕೊಂಡಂತೆ ನಾವು ನಮ್ಮ ಮೇಲೆ ಮಣ್ಣು ಹಾಕೋತಾ ಇದ್ದೀವಿ ಅಂತ. ಆಗ ಮಾಡಬಾರದು ಅಂತ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ದ್ಯುನದಿಯಾದ್ಯಂತವನು ಕಾಣದೆ ಮನುಜನೇಕತ್ರದಲಿದಾಮ ಜನವ ಕೈದು ಸಮಸ್ತ ದೋಷದಿ ಮುಕ್ತನಃ ತೆರದಿ ಅನಘನಮಲಾನಂದ ಸುಗುಣಗಳೊಳಗೊಂದೇ ಗುಣದ ಉಪಾಸನವಗೈವ ಮಹಾತ್ಮ ಧನ್ಯ ಕೃತಾರ್ಥ ನೆನಿಸುವನು. ಅನಘನಮಲಾನಂದ ಸುಗುಣಗಳೊಳಗೊಂದೇ ಗುಣದ ಉಪಾಸನವಗೈವ ಮಹಾತ್ಮ ಧನ್ಯ ಕೃತಾರ್ಥ ನೆನಿಸುವನು. ಮನುಜ ದ್ಯುನದಿಯ ಆದ್ಯಂತವನ್ನು ಕಾಣದೆ ಏಕತ್ರದಲ್ಲಿ ತಾಮಜ್ಜನವಗೈಸಿ, ಗಂಗಾ ನದಿ ಸ್ನಾನಕ್ಕೆ ಅಂತ ಹೋಗ್ತಾರೆ. ಗಂಗಾ ನದಿ ಸ್ನಾನ ಅಲಕನಂದ ಅಂತ ಇತ್ಯಾದಿ ಇದೆ. ಅದು ಎಲ್ಲಿಂದ ಬರುತ್ತದೆ, ಎಲ್ಲಿ ಮುಗೀತದೆ ಯಾವುದು ಗೊತ್ತಿಲ್ಲ. ಮಧ್ಯದಲ್ಲಿ ಕೆಲವು ನೀರಿನ ಹನಿಗಳು ನಮ್ಮ ಮೇಲೆ ಸ್ಪರ್ಶ ಆಗ್ತದೆ ಅಷ್ಟೇ ಅಲ್ಲವೇ? ಗಂಗಾ ನದಿ ಸ್ನಾನ ಮಾಡಿದೀವಿ ಅಂದ್ರೆ ಇಡೀ ನದಿಯಲ್ಲಿ ಸ್ನಾನ ಮಾಡಿದೀವಿ ಅಂತ ಅರ್ಥನಾ? ಇಲ್ಲ, ಗಂಗೆಯ ಕೆಲವು ಬಿಂದುಗಳು, ನೀರಿನ ಬಿಂದುಗಳು ನಮ್ಮ ಮೇಲೆ ಸ್ಪರ್ಶ ಆದವು ಅಷ್ಟೇ. ಅದನ್ನ ಹೇಳ್ತಾ ಇದ್ದಾರೆ. ಮನುಜನು ದ್ಯುನದಿಯ ಆದ್ಯಂತವನ್ನು ಕಾಣದೆ, ಗಂಗಾ ಎಲ್ಲಿ ಉತ್ಪನ್ನವಾಗ್ತದೆ, ಅದು ಎಲ್ಲಿ ಸಮುದ್ರಕ್ಕೆ ಸೇರ್ತದೆ ಯಾವುದು ಗೊತ್ತಿಲ್ಲ.
ಅದರ ಮಧ್ಯದಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ಕಾಶಿಯಲ್ಲಿ ಹೋಗಿ ಸ್ನಾನ ಮಾಡಿ, ಹರಿದ್ವಾರಲ್ಲಿ ಹೋಗಿ ಸ್ನಾನ ಮಾಡಿ ಬಂದು ಮಜ್ಜನ ವಹಿಸಿ ಸ್ನಾನವನ್ನು ಮಾಡಿ ಸಂತೋಷದಿ ಮುಕ್ತನಃ ದೇಹರದಿ ಮೋಕ್ಷವನ್ನ ಪಡೆಯುವಂತೆ ಎಲ್ಲಾ ದೋಷದಿಂದಲೂ ಕೂಡ ಮೋಕ್ಷವನ್ನ ಪಡಿತಾರೆ. ಗಂಗಾ ನದಿಯ ಮಹಿಮೆ ಇದು. ಏನ್ ಮಾಡ್ತದೆ? ನಮ್ಮನ್ನ ಪವಿತ್ರ ಮಾಡುತ್ತದೆ. ಎಲ್ಲ ದೋಷದಿಂದಲೂ ಕೂಡ ನಮ್ಮ ದೂರನನ್ನಾಗಿ ಮಾಡಿಸ್ತದೆ. ಪರಮಾತ್ಮನ ಪಾದೋದಕ ಅಲ್ಲವೇ ಅದು? ಆ ರೀತಿಯಾಗಿ ಅನಘನ ಅಮಲ ಅನಂತಾನಂದ ಸುಗುಣಗಳೊಳಗೆ ಪರಮಾತ್ಮನ ಗುಣಗಳು ಎಷ್ಟಿದೆ? ಅನಂತ ಗುಣಗಳು ಇದೆ. ಅದು ಎಲ್ಲಾ ಗುಣಗಳನ್ನು ಕೂಡ ನಾವು ಚಿಂತನೆ ಮಾಡ್ಲಿಕ್ಕೆ ಬರೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಗಂಗಾ ನದಿ ಎಲ್ಲಾ ನದಿಯ ನೀರಿನ ಹನಿಯನ್ನು ನಾವು ಸ್ನಾನ ಮಾಡೋದಿಲ್ಲ, ಕೆಲವು ಅಂಶಗಳು ಮಾತ್ರ. ಅದೇ ರೀತಿಯಾಗಿ ಪರಮಾತ್ಮ ಗುಣ ಸಮುದ್ರ. ಆ ಗುಣಗಳ ಸಮುದ್ರದಲ್ಲಿ ಎಲ್ಲಾ ಗುಣಗಳನ್ನು ಕೂಡ ನಾವು ಉಪಾಸನೆ ಮಾಡ್ಲಿಕ್ಕೆ ನಮಗೆ ಅಧಿಕಾರನೂ ಇಲ್ಲ, ಗೊತ್ತೂ ಇಲ್ಲ. ಫಸ್ಟ್ ಬ್ರಹ್ಮದೇವರು ಅಧಿಕಾರಿಗಳು. ಯಾಕೆ? ಲಕ್ಷ್ಮೀದೇವಿ ಕೂಡ ಇನ್ನೂ ಗೊತ್ತಿಲ್ಲ ಅಂತಾರೆ, ಎಷ್ಟು ಗುಣಗಳಿದೆ ದೇವರಲ್ಲಿ ಹಾಗೆ ಅಂತ. ಅಂತವರು ವಿಚಾರ ಮಾಡ್ತಾ ಕೂತಿದ್ದಾರೆ, ನಂಪಾಡಿ ಏನು. ಅದರಿಂದ ಗುರುಗಳು ಹೇಳ್ತಾರೆ, ಆ ಪರಮಾತ್ಮನ ಅನಂತ ಗುಣಗಳಿದೆ, ಅದರಲ್ಲಿ ಒಂದು ಗುಣ ತೆಗೆದುಕೋ. ಪರಮಾತ್ಮ ಸತ್ ಚಿತ್ ಆನಂದ ಆತ್ಮ ಅಂತ 4 ಗುಣಗಳನ್ನು ಹೇಳಿದ್ದಾರೆ. ಪರಮಾತ್ಮ ದೋಷ ದೂರನಾಗಿದ್ದಾನೆ, ಅದು ಒಂದು ಗುಣ. ಚಿತ್, ಪರಮಾತ್ಮ ಜ್ಞಾನಮಯನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ, 2ನೇ ಗುಣ. ಆನಂದ, ಪರಮಾತ್ಮ ಆನಂದಮಯನಾಗಿದ್ದಾನೆ, ಆನಂದ ಪೂರ್ಣನಾಗಿದ್ದಾನೆ, 3ನೇ ಗುಣ. ಆತ್ಮ, ಪರಮಾತ್ಮ ಎಲ್ಲರಿಗೂ ಕೂಡ ಸ್ವಾಮಿಯಾಗಿದ್ದಾನೆ, 4 ಗುಣ. ಈ 4 ಗುಣಗಳನ್ನ ಮನುಷ್ಯರು ಉಪಾಸನೆ ಮಾಡಿದ್ರು ಕೂಡ ಸಾಕು. ಈ ತರ ಲಿಸ್ಟ್ ಮಾಡ್ತಾ ಮಾಡ್ತಾ ಸಹಸ್ರನಾಮದಲ್ಲಿ 1000 ಗುಣ ಇದನ್ನು. ವಿಷ್ಣು ಸಹಸ್ರನಾಮ 1000 ಹೆಸರು. ಅದು ಒಂದೊಂದು ಹೆಸರು ಕೂಡ 106 ಗುಣಗಳನ್ನ ಹೇಳ್ತಾ ಇದೆ. ಜ್ಞಾನಿಗಳಿಗೆ ಕೊಡ್ಬೇಕು. ಸಹಸ್ರನಾಮ ವ್ಯಾಖ್ಯಾನ ಮಾಡ್ರಿ ಅಂದ್ರೆ ಅವ್ರು ಹೇಳ್ತಾರೆ. ಅಟ್ಲೀಸ್ಟ್ ಒಂದು ಶಬ್ದಕ್ಕೆ, ಒಂದು ಹೆಸರಿಗೆ ಒಂದು ಅರ್ಥ ಅಂತ ಇಟ್ಟುಕೊಂಡ್ರು ಕೂಡ 1000 ಅರ್ಥ ಬರುತ್ತದೆ. ಅಷ್ಟು ಗುಣಗಳನ್ನು ಉಪಾಸನೆ ಮಾಡದಿದ್ರು ಪರವಾಗಿಲ್ಲ. ಸತ್ ಚಿತ್ ಆನಂದ ಆತ್ಮ ಅಂತ 4 ಗುಣಗಳನ್ನ ಉಪಾಸನೆ ಮಾಡಿದರೂ ಕೂಡ ನಮಗೆ ಪರಮಾತ್ಮ ಅನುಗ್ರಹ ಕರುಣಾಳು ಅಂತ. ಉಪಾಸನೆ ಮಾಡಿದ ಯಾರು ಪುಣ್ಯಾತ್ಮರು ಇರ್ತಾರೆ, ಅವರೇ ಮಹಾತ್ಮರು, ಅವರೇ ಧನ್ಯರು ಅನಿಸ್ಕೊಡ್ತಾರೆ. ನೋಡಿ, ಗಂಗಾ ನದಿ ಒಂದು ಅಂಶದಲ್ಲಿ ಒಂದು ಪಾರ್ಟ್ ಅಷ್ಟೇ ನಾವು ಸ್ನಾನ ಮಾಡಿದರೂ ಕೂಡ ಪಾಪದಿಂದ ಹೇಗೆ ಬಿಡುಗಡೆ ಹೊಂದುತ್ತೀವಿ, ಅದೇ ತರ ಪರಮಾತ್ಮನ ಗುಣ ಸಮುದ್ರದಲ್ಲಿ ಕೆಲವು ಗುಣಗಳನ್ನ, 1-2 ಗುಣಗಳನ್ನ ಚಿಂತನೆ ಮಾಡಿದ್ರು ಕೂಡ ಸಾಕು ಅಂತಾರೆ. ಸ್ವಾಮಿ, ಆತ್ಮ ಅಂತ ಒಂದು ಉಪಾಸನೆ, ಒಂದು ಗುಣ ಕೂಡ ಸಾಕು. ಒಂದು ಗುಣ ಉಪಾಸನೆ, ಆತ್ಮ ಎನ್ನುವ ಗುಣ. ಪರಮಾತ್ಮ ನನಗೆ ಸ್ವಾಮಿ ಆಗಿದ್ದಾನೆ, ಅವನು ಸ್ವಾಮಿ, ನಾನು ದಾಸ. ಇಷ್ಟು ಚಿಂತನೆ ಮಾಡಿದರೂ ಕೂಡ ಸಾಕು. ಅವನು ಪಾಪದಿಂದ, ದೋಷದಿಂದ ಅವನು ಮುಕ್ತನಾಗಿ ದೇವರ ಅನುಗ್ರಹವನ್ನು ಪಡೆಯುತ್ತಾನೆ ಅಂತ ಗುರುಗಳು ತಿಳಿಸಿಕೊಡ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮ.